ಶ್ರೀರಾಮಚರಿತಮಾನಸ ಪ್ರಾರಂಭ. ಏಕದಂತಂ ಮಹಾಕಾಯಂ ತಪ್ತಕಾಂಚನಸನ್ನಿಭಂ ಲಂಬೋದರಂ ವಿಶಾಲಾಕ್ಷಂ ವಂದೇಹಂ ಗಣನಾಯಕಂ ಮೌಂಜೀಕೃಷ್ಣ ಜನಧರಂ ನಾಗಯಜ್ಞೋಪವೀತನಂ ಬಾಲೇಂದುಶಕಲಂ ಮೌಳೌ ವಂದೇಹಂ ಗಣನಾಯಕಂ ಚಿತ್ರರತ್ನ ವಿಚಿತ್ರಾಂಗಂ ಚಿತ್ರಮಾಲಾ ವಿಭೂಷಿತಂ ಕಾಮರೂಪಧರಂ ದೇವಂ ವಂದೇಹಂ ಗಣನಾಯಕಂ ಗಜವಕ್ತ್ರಂ ಸುರಶ್ರೇಷ್ಠಂ ಕರ್ಣಚಾಮರಭೂಷಿತಂ ಪಾಶಂಕುಶಧರಂ ದೇವಂ ವಂದೇಹಂ ಗಣನಾಯಕಂ ಮೂಷಿಕೋತ್ತಮಮಾರುಹ್ಯ ದೇವಾಸುರಮಹಾಹವೇ ಯುದ್ಧೋಕಾಮಂ ಮಹಾವೀರ್ಯಂ ವಂದೇಹಂ ಗಣನಾಯಕಂ ಯಕ್ಷಕಿನ್ನರಗಂಧರ್ವಸಿದ್ಧಿವಿದ್ಯಾಧರೇ ಸದಾ ಸ್ತೂಯಮಾನಂ ಮಹಾಬಾಹುಂ ವಂದೇಹಂ ಗಣನಾಯಕಂ ಅಂಬಿಕಾಹೃದಯಾನಂದಂ ಮಾತೃಭಿಃ ಪರಿವೇಷ್ಟಿತಂ ಭಕ್ತಪ್ರಿಯಂ ಮಧೋನ್ಮತ್ತಂ ವಂದೇಹಂ ಗಣನಾಯಕಂ ಸರ್ವವಿಘ್ನಹರಂ ದೇವಂ ಸರ್ವವಿಘ್ನವಿಸರ್ಜಿತಂ ಸರ್ವಸಿದ್ಧಿಪ್ರದಾತಾರಂ ವಂದೇಹಂ ಗಣನಾಯಕಂ ಗಣಾಷ್ಟಕಮಿದಂ ಪುಣ್ಯಂ ಯಃ ಪಠೇತ್ ಸತತಂ ನರಃ ಸಿದ್ಧ್ಯಂತಿ ಸರ್ವಕಾರ್ಯಾಣಿ ವಿದ್ಯಾವಂತನವಾನ್ ಭವೇತ್. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೆ ಮಹಾಮಂಟಪೆ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ ಅಗ್ರೆ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಗೋಸ್ವಾಮಿ ಶ್ರೀ ತುಳಸಿದಾಸರ ಸಂಕ್ಷಿಪ್ತ ಜೀವನ ಚರಿತ್ರೆ. ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಪ್ರಯಾಗಕ್ಕೆ ಸಮೀಪದಲ್ಲಿರುವ ಬಾಂದಾ ಜಿಲ್ಲೆಯಲ್ಲಿ ರಾಜಾಪುರ ಎಂಬ ಗ್ರಾಮ. ಅಲ್ಲಿ ಆತ್ಮಾರಾಮ ದುಬೆ ಹೆಸರಿನ ಪ್ರಸಿದ್ಧವಾದ ಸರಯೂ ಪಾರಿನ ಬ್ರಾಹ್ಮಣನು ವಾಸಿಸುತ್ತಿದ್ದನು. ಶ್ರೀಮತಿ ಹುಲಸಿದೇವಿಯೇ ಆತನ ಧರ್ಮಪತ್ನಿಯು. ಕ್ರಿಸ್ತ ಶಕ 1497 ವಿಕ್ರಮ ಶಕ 1554 ಶ್ರಾವಣ ಶುದ್ಧ ಸಪ್ತಮಿಯ ದಿನ ಅಭುಕ್ತ ಮೂಲ ನಕ್ಷತ್ರದಲ್ಲಿ ಆ ಪುಣ್ಯ ದಂಪತಿಗಳಲ್ಲಿ ಹುಟ್ಟಿದ ಮುದ್ದಿನ ಮಗನೇ ಗೋಸ್ವಾಮಿ ತುಳಸಿದಾಸರು. ಅವರು 12 ತಿಂಗಳು ಗರ್ಭದಲ್ಲಿದ್ದು ಹುಟ್ಟುವಾಗಲೇ ಅವರ ಬಾಯಿಯಲ್ಲಿ 32 ಹಲ್ಲುಗಳಿದ್ದವು. ಅವರು ಹುಟ್ಟಿದಾಕ್ಷಣ ಇತರ ಮಕ್ಕಳು ಅಳುವಂತೆ ಅಳದೆ ಅವರ ಬಾಯಿಯಿಂದ ರಾಮ ರಾಮ ಎಂಬ ರಾಮನಾಮವೇ ಹೊರಟಿತು. ಆ ಮಗುವು ನೋಡಲು 5 ವರ್ಷದ ಮಗುವಿನಂತಿತ್ತು. ಇಂತಹ ಅದ್ಭುತ ಲಕ್ಷಣಗಳಿಂದ ಕೂಡಿದ ಮಗುವನ್ನು ಕಂಡು ಅವನ ತಂದೆಯು ಇದು ಅಮಂಗಳವೆಂದು ಶಂಕಿಸಿ ಭಯಗೊಂಡನು. ಬಾಲಕನ ವಿಷಯದಲ್ಲಿ ಆತ್ಮಾರಾಮನು ಅನೇಕ ವಿಧದ ಊಹೆಗಳನ್ನು ಮಾಡತೊಡಗಿದನು. ತಾಯಿಯಾದ ಹುಲಸಿದೇವಿಯು ಮಗುವನ್ನು ನೋಡಿ ಚಿಂತಿತಳಾದಳು. ಅಶುಭದ ಆಶಂಕೆಯಿಂದ ಅವಳು ದಶಮಿಯ ರಾತ್ರಿಯಲ್ಲಿ ಚುನಿಯಾ ಎಂಬ ದಾಸಿಯ ಕೈಯಲ್ಲಿ ಮಗುವನ್ನಿತ್ತು ತನ್ನ ತವರಿಗೆ ಕೊಟ್ಟು ಕಳುಹಿದಳು. ಮರುದಿನವೇ ಅವಳು ಈ ಅಸಾರವಾದ ಲೋಕವನ್ನೇ ತ್ಯಜಿಸಿದಳು. ಆ ದಾಸಿಯು ಮಗುವನ್ನು ತುಂಬ ಪ್ರೇಮ ವಾತ್ಸಲ್ಯಗಳಿಂದ ಸಾಕಿದಳು. ತುಳಸಿದಾಸರಿಗೆ ಅಂದಾಜು 5.5 ವರ್ಷಗಳಾಗುತ್ತಲೇ ಆ ಚುನಿಯಾ ಕೂಡ ಕಾಲವಶಳಾದಳು. ಈಗ ಬಾಲಕ ಅನಾಥನಾಗಿ ಮನೆ ಮನೆ ಅಲೆಯುತ್ತಿದ್ದನು. ಜಗಜ್ಜನನಿಯಾದ ಪಾರ್ವತಿ ದೇವಿಗೆ ಈ ಅಮಾಯಕ ಬಾಲಕನ ಮೇಲೆ ದಯೆ ಉಂಟಾಗಿ ಅವಳು ಬ್ರಾಹ್ಮಣಿಯಾಗಿ ಪ್ರತಿದಿನವೂ ಬಾಲಕನ ಬಳಿಗೆ ಬಂದು ತನ್ನ ಕೈಯಿಂದಲೇ ಉಣ್ಣಿಸುತ್ತಿದ್ದಳು. ಇತ್ತ ಶಿವನ ಪ್ರೇರಣೆಯಿಂದ ರಾಮಶೈಲ ನಿವಾಸಿ ಶ್ರೀ ಅನಂತಾನಂದಜಿಯವರ ಪ್ರಿಯ ಶಿಷ್ಯರಾದ ಶ್ರೀ ನರಹರ್ಯಾನಂದಜಿಯವರು ಈ ಬಾಲಕನನ್ನು ಗುರುತಿಸಿದರು. ಅವನಿಗೆ ರಾಮಬೋಲ ಎಂದು ನಾಮಕರಣ ಮಾಡಿ ತನ್ನೊಂದಿಗೆ ಅಯೋಧ್ಯೆಗೆ ಕರೆಕೊಂಡು ಹೋದರು. ವಿಕ್ರಮ ಶಕ 1561 ಕ್ರಿಸ್ತ ಶಕ 1504 ಮಾಘ ಶುದ್ಧ ಪಂಚಮಿ ಶುಕ್ರವಾರದಂದು ಅವರು ಬಾಲಕನ ಉಪನಯನ ಮಾಡಿದರು. ಯಾರೂ ಕಲಿಸದೆಯೇ ಬಾಲಕ ರಾಮಬೋಲನು ಗಾಯತ್ರಿ ಮಂತ್ರವನ್ನು ಉಚ್ಚರಿಸಿದನು. ಇದನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರು. ಇದಾದ ಬಳಿಕ ಶ್ರೀ ನರಹರ್ಯಾನಂದಜಿಯವರು ವೈಷ್ಣವರ ಪಂಚ ಸಂಸ್ಕಾರಗಳನ್ನು ಮಾಡಿ ರಾಮಬೋಲನಿಗೆ ಶ್ರೀರಾಮ ಮಂತ್ರದ ದೀಕ್ಷೆಯನ್ನಿತ್ತರು. ಒಮ್ಮೆ ಗುರುಮುಖದಿಂದ ಕೇಳಿದ್ದೆಲ್ಲವೂ ಆಗಲೇ ಬಾಲಕನಿಗೆ ಕಂಠಸ್ಥವಾಗುತ್ತಿತ್ತು. ಅವನ ಬುದ್ಧಿಯು ತುಂಬ ಪ್ರಖರವಾಗಿತ್ತು. ಆ ಗುರು ಶಿಷ್ಯರಿಬ್ಬರು ಕೆಲವು ಕಾಲ ಅಲ್ಲಿದ್ದು ಬಳಿಕ ವರಾಹ ಕ್ಷೇತ್ರಕ್ಕೆ ಪಾದ ಬೆಳೆಸಿದರು. ಅಲ್ಲಿ ಶ್ರೀ ನರಹರಿ ಸ್ವಾಮಿಗಳು ತುಳಸಿದಾಸನಿಗೆ ಶ್ರೀರಾಮಚರಿತ ಮಾನಸವನ್ನು ಉಪದೇಶಿಸಿದರು. ಕೊಂಚ ದಿನಗಳಾದ ಬಳಿಕ ಅವರು ಕಾಶಿ ಕ್ಷೇತ್ರಕ್ಕೆ ಬಂದರು. ಅಲ್ಲಿ ಶ್ರೀ ಶೇಷ ಸನಾತನ ಸ್ವಾಮಿಗಳ ಬಳಿ ಇದ್ದು ತುಳಸಿದಾಸರು 15 ವರ್ಷಗಳ ಕಾಲ ವೇದಾಂಗಗಳನ್ನು ಅಧ್ಯಯನ ಮಾಡಿದರು. ಕಾಲ ಕಳೆದಂತೆ ಅವರಲ್ಲಿ ಸಂಸಾರಿಕ ವಾಸನೆ ಜಾಗೃತವಾಯಿತು. ವಿದ್ಯಾಗುರುಗಳ ಅಪ್ಪಣೆಯನ್ನು ಪಡೆದು ಮರಳಿ ತಮ್ಮ ಜನ್ಮಸ್ಥಾನಕ್ಕೆ ಬಂದರು. ಅಲ್ಲಿ ತಮ್ಮ ಪರಿವಾರವೆಲ್ಲ ನಷ್ಟವಾಗಿರುವುದನ್ನು ಕಂಡವರು ವಿಧಿವತ್ತಾಗಿ ತಂದೆ ತಾಯಿ ಮೊದಲಾದವರ ಶ್ರಾದ್ದಾದಿಗಳನ್ನು ನೆರವೇರಿಸಿದರು. ಅವರು ಅಲ್ಲೇ ಇದ್ದು ಜನರಿಗೆ ಭಗವಾನ್ ಶ್ರೀರಾಮನ ಕಥೆಯನ್ನು ಬೋಧಿಸುತ್ತಿದ್ದರು. ವಿಕ್ರಮ ಶಕ 1583 ಕ್ರಿಸ್ತ ಶಕ 1526 ಜ್ಯೇಷ್ಠ ಶುದ್ಧ
13 ಗುರುವಾರದಂದು ಭಾರದ್ವಾಜ ಗೋತ್ರಜಳಾದ ರತ್ನಾವಳಿ ಎಂಬ ಸುಂದರ ಕನ್ಯೆಯೊಂದಿಗೆ ಅವರ ವಿವಾಹವು ನಡೆಯಿತು. ಆ ನವದಂಪತಿಗಳು ಸುಖ ಸಂತೋಷದಿಂದ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು. ಒಮ್ಮೆ ರತ್ನಾವಳಿಯು ತನ್ನ ಗಂಡನ ಬಳಿ ತಿಳಿಸಿ ಹೋಗುವಷ್ಟು ವ್ಯವಧಾನವಿಲ್ಲದೆ ಅವಸರವಾಗಿ ತವರು ಮನೆಗೆ ತೆರಳಿದಳು. ತುಳಸಿದಾಸರು ಮನೆಗೆ ಬಂದು ನೋಡುತ್ತಲೇ ಪತ್ನಿಯು ಇಲ್ಲದಿರುವುದನ್ನು, ತವರು ಮನೆಗೆ ಹೋಗಿರುವುದನ್ನು ಅರಿತು ಕೂಡಲೇ ಅವರು ಆಕೆಯ ತವರಿಗೆ ತೆರಳಿದರು. ಒಂದು ದಿನವೂ ತನ್ನನ್ನು ಬಿಟ್ಟಿರಲಾರದಷ್ಟು ತನ್ನ ಮೇಲೆ ಇಟ್ಟಿರುವ ಮಮತೆಯನ್ನು ನೋಡಿ ರತ್ನಾವಳಿಯು ಗಂಡನನ್ನು ಧಿಕ್ಕರಿಸುತ್ತಾ, ಅಸ್ಥಿ ಚರ್ಮಮಯ ದೇಹ ಮಮ ತಾಮ ಜೈಸಿ ಪ್ರೀತಿ ತೈಸಿ ಜೋ ಶ್ರೀರಾಮ ಮಹ ಹೋತಿ ನಾ ತೌ ಭವಭೀತಿ. ಅಸ್ಥಿ ಚರ್ಮಮಯವಾದ ನನ್ನ ಈ ದೇಹದಲ್ಲಿಟ್ಟ ಪ್ರೀತಿಯಲ್ಲಿ ಒಂದಂಶ ಪ್ರೀತಿಯನ್ನು ಶ್ರೀರಾಮಚರಣದಲ್ಲಿ ಇಟ್ಟಿದ್ದರೆ ಭವಸಾಗರದಿಂದ ಪಾರಾಗಿ ಹೋಗುತ್ತಿದ್ದೀರಲ್ಲ. ಪತ್ನಿಯ ಮಾತುಗಳು ತುಳಸಿದಾಸರ ಮನಸ್ಸಿಗೆ ನಾಟಿದವು. ಅವಳ ಮರ್ಮಾಘಾತವಾದ ಮಾತಿನಿಂದ ಮಮತೆಯಿಂದ ಮುಚ್ಚಿದ್ದ ಅವರ ಕಣ್ಣು ತೆರೆಯಿತು. ಕೂಡಲೇ ಮನೆಯನ್ನು ತೊರೆದು ಪ್ರಯಾಗಕ್ಕೆ ಹೊರಟು ಹೋದರು. ಪತ್ನಿಯ ಉಪದೇಶದಿಂದಲೇ ನಾನು ಹೀಗಾದೆ ಎಂದು ಅವರು ಹೇಳಿಕೊಂಡಿರುವರು. ಕಟೆ ಏಕ ರಘುನಾಥ ಸಂಗ ಬಾಂಧಿ ಜಟಾ ಸಿರಕೇಸ ಹಮತೋ ಚಾಕ ಪ್ರೇಮರಸ ಪತ್ನಿಗೆ ಉಪದೇಶ. ತೀರ್ಥರಾಜ ಪ್ರಯಾಗದಲ್ಲಿ ಅವರು ಗೃಹಸ್ಥ ವೇಷವನ್ನು ತ್ಯಜಿಸಿ ಸಾಧು ವೇಷವನ್ನು ತೊಟ್ಟುಕೊಂಡರು. ಬಳಿಕ ತೀರ್ಥಾಟನೆ ಮಾಡುತ್ತಾ ಕಾಶಿಗೆ ಬಂದರು. ಆಗಲೇ ಅವರಿಗೆ ಮಾನಸ ಸರೋವರದಲ್ಲಿ ಕಾಕಭೂಷುಂಡಿಯವರ ದರ್ಶನವಾಯಿತು. ಕಾಶಿಯಲ್ಲಿ ತುಳಸಿದಾಸರು ರಾಮಕಥಾ ಪ್ರವಚನ ಮಾಡತೊಡಗಿದರು. ಪ್ರತಿದಿನವೂ ಅವರು ಸಂಧ್ಯಾ ವಂದನೆ ಮುಗಿಸಿ ಆ ನೀರನ್ನು ಒಂದು ಅರಳಿ ಮರದ ಬುಡದಲ್ಲಿ ಎಸೆಯುತ್ತಿದ್ದರು. ಆ ಮರದಲ್ಲಿದ್ದ ಬ್ರಹ್ಮರಾಕ್ಷಸನೊಬ್ಬನು ಆ ಸಂಧ್ಯಾ ವಂದನೆಯ ನೀರಿನಿಂದಾಗಿ ಶಾಪ ವಿಮುಕ್ತನಾಗಿ ತುಳಸಿದಾಸರಿಗೆ ಕಾಣಿಸಿಕೊಂಡು ಹೇಳಿದನು, ಓ ಮಹಾತ್ಮ, ನೀವು ಎರೆದ ತೀರ್ಥದಿಂದಾಗಿ ನಾನು ಶಾಪಮುಕ್ತನಾದೆ. ನಾನು ನಿಮಗೇನಾದರೂ ಸಹಾಯ ಮಾಡುವೆನು, ತಿಳಿಸಿರಿ. ತುಳಸಿದಾಸರೆಂದರು, ನನಗೆ ಶ್ರೀರಾಮನ ದರ್ಶನವಾಗುವಂತಹ ಉಪಾಯವನ್ನು ತಿಳಿಸು. ಆಗ ಬ್ರಹ್ಮರಾಕ್ಷಸನು, ಅಂತಹ ಶಕ್ತಿ ನನಗಿಲ್ಲ, ಆದರೆ ರಾಮದರ್ಶನ ಮಾಡಿಸುವಂತಹ ದಾಸ ಶಿರೋಮಣಿ ಹನುಮಂತನಿಗೆ ನೀನು ಶರಣಾಗು. ಗುರುವಿನ ಮೂಲಕವೇ ಹರಿಯನ್ನು ಕಾಣಬೇಕು. ಅವನು ಎಲ್ಲಿ ದೊರಕುವನು ಎಂದು ತುಳಸಿದಾಸರು ಕೇಳಿದಾಗ ಬ್ರಹ್ಮರಾಕ್ಷಸನೆಂದ, ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪಾವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಶ್ರೀರಾಮನ ಕಥೆ ನಡೆಯುವಲ್ಲಿ ತಪ್ಪದೆ ಆಂಜನೇಯ ಸ್ವಾಮಿಯು ಬಂದೇ ಬರುವನು. ತುಳಸಿದಾಸರ ಶ್ರೀರಾಮ ಕಥೆಯನ್ನು ಕೇಳಲು ಓರ್ವ ವೃದ್ಧ ಬ್ರಾಹ್ಮಣನು ಎಲ್ಲರಿಂದ ಮೊದಲು ಬಂದು ಕುಳಿತು ಪ್ರೇಮಾಶ್ರುಗಳ ಸುರಿಸುತ್ತಾ ಕಥಾಶ್ರವಣ ಮಾಡುತ್ತಿದ್ದನು. ಎಲ್ಲರೂ ಹೋದ ಮೇಲೆ ಎದ್ದು ಕಣ್ಮರೆಯಾಗುತ್ತಿದ್ದನು. ಇದನ್ನು ಗಮನಿಸಿದ ತುಳಸಿದಾಸರು ಇವನೇ ಮಾರುತಿಯಾಗಿರಬಹುದೆಂದು ಬಗೆದು ಒಂದು ದಿನ ಅವನ ಕಾಲಿಗೆ ಬಿದ್ದು, ಸ್ವಾಮಿ, ನೀವು ಯಾರು? ತಾವು ಸಾಕ್ಷಾತ್ ಆಂಜನೇಯ ಸ್ವಾಮಿ ಎಂದೇ ನನ್ನ ಭಾವನೆ. ಆಗ ಮಾರುತಿಯು ತುಳಸಿದಾಸರ ಭಕ್ತಿಗೆ ಒಲಿದು ನಿಜ ದರ್ಶನವಿತ್ತನು. ತುಳಸಿದಾಸರು ಅವನ ಚರಣಗಳಲ್ಲಿ ಹೊರಳಾಡಿ, ಸದ್ಗುರುವೇ, ನನಗೆ ಶ್ರೀರಾಮನ ದರ್ಶನ ಮಾಡಿಸು ಎಂದು ಕಳಕಳಿಯಿಂದ ಬೇಡಿಕೊಂಡರು. ಆಗ ಹನುಮಂತನು, ನೀನು ಚಿತ್ರಕೂಟಕ್ಕೆ ಹೋಗು, ಅಲ್ಲಿ ಶ್ರೀರಾಮ ಪ್ರಭುವಿನ ದರ್ಶನ ನಿನಗಾಗುವುದು ಎಂದು ಹೇಳಿ ಅಂತರ್ಧಾನನಾದನು. ತುಳಸಿದಾಸರು ಮಾರುತಿಯ ಅಪ್ಪಣೆಯಂತೆ ಚಿತ್ರಕೂಟಕ್ಕೆ ಬಂದು ರಾಮ್ಘಾಟಿನಲ್ಲಿ ವಾಸಿಸತೊಡಗಿದರು. ಒಂದು ದಿನ ಅವರು ಕಾಮದಗಿರಿಗೆ ಪ್ರದಕ್ಷಿಣೆ ಮಾಡುತ್ತಿರುವಾಗ ರಾಜಕುಮಾರರಿಬ್ಬರು ಕುದುರೆಯ ಮೇಲೆ ಹತ್ತಿ ಧನುರ್ಬಾಣಗಳನ್ನು ಧರಿಸಿಕೊಂಡು ಬರುತ್ತಿರುವುದನ್ನು ಕಂಡರು. ಅವರನ್ನು ನೋಡಿ ತುಳಸಿದಾಸರು ಮುಗ್ಧರಾದರು. ಆದರೆ ಶ್ರೀರಾಮ ಲಕ್ಷ್ಮಣರೇ ಈ ರೂಪದಲ್ಲಿ ಬಂದಿರುವರೆಂದು ಗುರುತಿಸದೇ ಹೋದರು. ಸ್ವಪ್ನದಲ್ಲಿ ಆಂಜನೇಯನು ನಡೆದ ಘಟನೆ ತಿಳಿಸಿದಾಗ ಪಶ್ಚಾತ್ತಾಪ ಪಡುತ್ತಾ, ಸ್ವಾಮಿ, ಅಲ್ಪಮತಿಯಾದ ನಾನು ಪ್ರಭುವನ್ನು ಗುರುತಿಸದೇ ಹೋದೆನಲ್ಲ, ಇನ್ನೊಮ್ಮೆ ಅವನಿಗೆ ದರ್ಶನ ಕೊಡಲು ಹೇಳು ಎಂದು ಆಂಜನೇಯನಲ್ಲಿ ಬೇಡಿಕೊಂಡರು. ನಾಳೆ ನಿನಗೆ ದರ್ಶನವಾಗುವುದು ಎಂದು ಮಾರುತಿಯು ಆಶ್ವಾಸನೆ ನೀಡಿದನು. ವಿಕ್ರಮಶಕ 1607 ಮೌನಿ ಅಮಾವಾಸ್ಯೆ, ಪುಷ್ಯ ಅಮಾವಾಸ್ಯೆ, ಬುಧವಾರದಂದು ಶ್ರೀರಾಮಚಂದ್ರನು ಪುನಃ ಅವರ ಮುಂದೆ ಪ್ರಕಟನಾದನು. ಬಾಲಕ ರೂಪದಲ್ಲಿದ್ದ ಶ್ರೀರಾಮನು ತುಳಸಿದಾಸರಲ್ಲಿ, ಬಾಬಾ, ನನಗೆ ಚಂದನವನ್ನು ಕೊಡು ಎಂದು ಕೇಳಿದನು. ಈಗ ತುಳಸಿದಾಸರು ಮೋಸ ಹೋಗಬಾರದೆಂದು ಎಣಿಸಿ ಹನುಮಂತನು ಗಿಳಿಯ ರೂಪದಿಂದ ಈ ದೋಹವನ್ನು ನುಡಿದನು. ಚಿತ್ರಕೂಟ ಕೆ ಘಾಟ ಪರ ಭೈ ಸಂತನ ಕಿ ಭೀರ್, ತುಳಸಿದಾಸ ಚಂದನ ಘೆಸೆ ತಿಲಕ ದೇತ ರಘುಬೀರ್. ಅಂದರೆ, ಚಿತ್ರಕೂಟದ ರಾಮಘಾಟಿನಲ್ಲಿ ಸಜ್ಜನರ ಸಮೂಹವು ನೆರೆದಿದೆ. ತುಳಸಿದಾಸರು ಚಂದನವನ್ನು ಕೊಡುತ್ತಿರುವರು. ರಘುವೀರನು ತಿಲಕವನ್ನು ತಿದ್ದಿಕೊಳ್ಳುವನು. ನೀನು ಕೊಟ್ಟ ಚಂದನವನ್ನು ಹಚ್ಚಿಕೊಳ್ಳುವವನು ಸಾಕ್ಷಾತ್ ಶ್ರೀರಾಮಚಂದ್ರನೇ. ತುಳಸಿದಾಸರಿಗೆ ಅದ್ಭುತವಾದ ರಾಮನ ತೇಜಸ್ಸನ್ನು ನೋಡಿ ದೇಹಭಾನ ಮರೆತು ಹೋಯಿತು. ಭಗವಂತನು ತನ್ನ ಕೈಯಿಂದಲೇ ಚಂದನವನ್ನೆತ್ತಿಕೊಂಡು ತುಳಸಿದಾಸರ ಹಣೆಯ ಮೇಲೆ ತಿಲಕವನ್ನಿಟ್ಟನು ಹಾಗೂ ಅಂತರ್ಧಾನನಾದನು. ವಿಕ್ರಮಶಕ 1628
ರಲ್ಲಿ ಆಂಜನೇಯನ ಅಪ್ಪಣೆಯಂತೆ ತುಳಸಿದಾಸರು ಅಯೋಧ್ಯೆಗೆ ಹೊರಟರು. ಆಗ ಪ್ರಯಾಗದಲ್ಲಿ ಮಾಘಮಳೆ ನಡೆಯುತ್ತಿತ್ತು. ಅಲ್ಲಿ ಕೆಲವು ದಿನಗಳವರೆಗೆ ನಿಂತರು. 6 ಪರ್ವದಿನಗಳ ಬಳಿಕ ಒಂದು ಬಟವೃಕ್ಷದ ಬುಡದಲ್ಲಿ ಅವರಿಗೆ ಮಹರ್ಷಿಗಳಾದ ಭರದ್ವಾಜರ ಮತ್ತು ಯಾಜ್ಞವಲ್ಕರ ದರ್ಶನವಾಯಿತು. ಆಗ ಅಲ್ಲಿ ಅವರು ಮೊದಲು ವರಾಹ ಕ್ಷೇತ್ರದಲ್ಲಿ ಗುರುಗಳಿಂದ ಕೇಳಿದ ಶ್ರೀರಾಮ ಕಥೆಯೇ ನಡೆಯುತ್ತಿತ್ತು. ಅದನ್ನು ಕೇಳಿ ಅವರು ಅಲ್ಲಿಂದ ಕಾಶಿಗೆ ಬಂದರು. ಅಲ್ಲಿ ಪ್ರಹ್ಲಾದ ಘಾಟಿನಲ್ಲಿ ಓರ್ವ ಬ್ರಾಹ್ಮಣನ ಮನೆಯಲ್ಲಿ ವಾಸಿಸಿದರು. ಅಲ್ಲಿ ಅವರಲ್ಲಿದ್ದ ಕವಿತಾ ಶಕ್ತಿಯು ಜಾಗೃತವಾಯಿತು. ಅವರು ಸಂಸ್ಕೃತದಲ್ಲಿ ಶ್ಲೋಕಗಳನ್ನು ರಚಿಸತೊಡಗಿದರು. ಆದರೆ ಹಗಲಿನಲ್ಲಿ ಬರೆದ ಶ್ಲೋಕಗಳೆಲ್ಲವೂ ರಾತ್ರಿಯಲ್ಲಿ ಕಣ್ಮರೆಯಾಗುತ್ತಿದ್ದವು. ಹೀಗೆ ಪ್ರತಿದಿನವೂ ನಡೆಯುತ್ತಿತ್ತು. 8ನೆಯ ದಿನ ತುಳಸಿದಾಸರಿಗೆ ಒಂದು ಕನಸು ಬಿತ್ತು. ಆ ಸ್ವಪ್ನದಲ್ಲಿ ನೀನು ಲೋಕಭಾಷೆಯಲ್ಲಿ ಕಾವ್ಯವನ್ನು ರಚಿಸು ಎಂದು ಅವರಿಗೆ ಪರಮೇಶ್ವರನು ಆದೇಶಿಸಿದನು. ಅವರ ನಿದ್ದೆ ಹಾರಿ ಹೋಗಿ ಎದ್ದು ಕುಳಿತರು. ಆಗಲೇ ಅವರಿಗೆ ಭಗವಾನ್ ಶಿವನು ಮತ್ತು ಪಾರ್ವತಿಯರು ಪ್ರತ್ಯಕ್ಷವಾಗಿ ದರ್ಶನವಿತ್ತರು. ತುಳಸಿದಾಸರು ಆನಂದ ತುಂದಿಲರಾಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಪರಮೇಶ್ವರನಿಂದ ನೀನು ಅಯೋಧ್ಯೆಗೆ ಹೋಗಿ ಅಲ್ಲಿರು. ವ್ಯವಹಾರ ಭಾಷೆಯಲ್ಲಿ ರಾಜಕಾವ್ಯವನ್ನು ರಚಿಸು. ನನ್ನ ಆಶೀರ್ವಾದದಿಂದ ನಿನ್ನ ಕವಿತೆಯು ಸಾಮವೇದದಂತೆ ಫಲವನ್ನು ಕೊಡುವುದು. ಇದನ್ನು ಸಾಮವೇದದಂತೆ ಜನರು ಹಾಡಿಕೊಳ್ಳುವರು ಎಂದು ಆಶೀರ್ವದಿಸಿ ಗೌರಿಶಂಕರರು ಅಂತರ್ಧಾನರಾದರು. ಅವರ ಆಜ್ಞೆಯನ್ನು ಶಿರಸಾವಹಿಸಿ ತುಳಸಿದಾಸರು ಕಾಶಿಯಿಂದ ಅಯೋಧ್ಯೆಗೆ ಆಗಮಿಸಿದರು. ತ್ರೇತಾಯುಗದಲ್ಲಿ ಶ್ರೀರಾಮ ಜನ್ಮ ದಿನೋತ್ಸವದಂದು ಇದ್ದ ಯೋಗವೇ ವಿಕ್ರಮಶಕ 1631 ಚೈತ್ರ ಶುದ್ಧ ನವಮಿಯಂದು ಕೂಡಿಬಂದಿತು. ಅಂದು ಪ್ರಾತಃ ಕಾಲವೇ ಶ್ರೀ ತುಳಸಿದಾಸರು ಶ್ರೀರಾಮಚರಿತಮಾನಸವನ್ನು ರಚಿಸಲು ಪ್ರಾರಂಭಿಸಿದರು. 2 ವರ್ಷ 7 ತಿಂಗಳು 26 ದಿನಗಳಲ್ಲಿ ಗ್ರಂಥವು ಪೂರ್ಣಗೊಂಡಿತು. ವಿಕ್ರಮಶಕ 1633 ಮಾರ್ಗಶಿರ ಶುಕ್ಲ ಪಕ್ಷದ ಶ್ರೀ ಸೀತಾರಾಮರ ವಿವಾಹ ಮಹೋತ್ಸವದಂದು 7 ಕಾಂಡಗಳು ಸಂಪೂರ್ಣವಾದವು. ಇದಾದ ಬಳಿಕ ತುಳಸಿದಾಸರು ಭಗವದಾಜ್ಞೆಯಂತೆ ಕಾಶಿಗೆ ಹೊರಟು ಹೋದರು. ಅಲ್ಲಿ ಅವರು ಭಗವಾನ್ ವಿಶ್ವನಾಥನಿಗೆ, ಮಾತಾ ಅನ್ನಪೂರ್ಣೇಶ್ವರಿ ಇವರಿಗೆ ಶ್ರೀರಾಮಚರಿತಮಾನಸವನ್ನು ನಿವೇದಿಸಿಕೊಂಡರು. ಆ ರಾತ್ರಿಯಲ್ಲಿ ಪುಸ್ತಕವನ್ನು ವಿಶ್ವನಾಥನ ಮಂದಿರದಲ್ಲಿ ಇಡಲಾಯಿತು. ಪ್ರಾತಃ ಕಾಲ ಬಾಗಿಲು ತೆಗೆದು ನೋಡಿದಾಗ ಪುಸ್ತಕದ ಮೇಲೆ ಸತ್ಯಂ ಶಿವಂ ಸುಂದರಂ ಎಂದು ಬರೆದು ಕೆಳಗೆ ಭಗವಾನ್ ವಿಶ್ವನಾಥನ ಹಸ್ತಾಕ್ಷರವಿತ್ತು. ಆಗ ಅಲ್ಲಿ ನೆರೆದಿದ್ದ ಜನರೆಲ್ಲರೂ ಸತ್ಯಂ ಶಿವಂ ಸುಂದರಂ ಎಂಬ ಧ್ವನಿಯನ್ನು ಕೇಳಿದರು. ಈ ವಿಷಯವನ್ನು ಕೇಳಿದ ಅಲ್ಲಿಯ ಪಂಡಿತರ ಮನಸ್ಸಿನಲ್ಲಿ ಈರ್ಷ್ಯೆ ಉಂಟಾಯಿತು. ಅವರೆಲ್ಲರೂ ಗುಂಪು ಕಟ್ಟಿಕೊಂಡು ತುಳಸಿದಾಸರನ್ನು ನಿಂದಿಸತೊಡಗಿದರು. ಆ ಗ್ರಂಥವನ್ನು ಕೂಡ ನಾಶಗೊಳಿಸಲು ಪ್ರಯತ್ನಿಸತೊಡಗಿದರು. ಅವರು ಆ ಗ್ರಂಥವನ್ನು ಕದ್ದು ತರಲು 2 ಕಳ್ಳರನ್ನು ಕಳಿಸಿದರು. ಅವರು ಹೋಗಿ ನೋಡಿದರೆ ತುಳಸಿದಾಸರ ಕುಟೀರದ ಸಮೀಪದಲ್ಲಿ 2 ವೀರರು ಧನುರ್ಬಾಣಗಳನ್ನು ಧರಿಸಿ ಕಾವಲು ಕಾಯುತ್ತಿದ್ದರು. ಅವರಲ್ಲಿ ಒಬ್ಬನು ಸುಂದರ ಶ್ಯಾಮಲಾಂಗನೂ ಮತ್ತೊಬ್ಬನು ಗೌರಾಂಗನೂ ಆಗಿದ್ದರು. ಅವರ ದರ್ಶನದಿಂದ ಕಳ್ಳರ ಬುದ್ಧಿ ಶುದ್ಧವಾಗಿ ಕಳ್ಳತನಕ್ಕೆ ಮಂಗಳ ಹಾಡಿ ಭಗವದ್ ಭಜನೆ ಮಾಡತೊಡಗಿದರು. ತನಗಾಗಿ ಭಗವಂತನು ಕಷ್ಟಪಟ್ಟನಲ್ಲ ಎಂದು ಅರಿತ ತುಳಸಿದಾಸರು ಕುಟೀರದಲ್ಲಿದ್ದ ಎಲ್ಲ ವಸ್ತುಗಳನ್ನು ದಾನ ಮಾಡಿಬಿಟ್ಟರು. ಗ್ರಂಥವನ್ನು ಮಾತ್ರ ತನ್ನ ಮಿತ್ರನಾದ ತೋಡರ್ಮಲ್ ಇವನ ಬಳಿ ಇರಿಸಿದರು. ಬಳಿಕ ಅವರು ಇನ್ನೊಂದು ಪ್ರತಿಯನ್ನು ಬರೆದು ತೆಗೆದರು. ಅದರ ಆಧಾರದಿಂದಲೇ ಬೇರೆ ಪ್ರತಿಗಳು ಸಿದ್ಧವಾಗತೊಡಗಿದವು. ಈ ಗ್ರಂಥವು ಕ್ರಮಕ್ರಮವಾಗಿ ಪ್ರಸಿದ್ಧಿ ಹೊಂದಿತು. ಇತ್ತ ಪಂಡಿತರು ಏನೂ ತೋಚದೆ ಆ ಪುಸ್ತಕವನ್ನು ಪರಿಶೀಲನೆಗಾಗಿ ಶ್ರೀ ಮಧುಸೂದನ ಸರಸ್ವತಿ ಸ್ವಾಮಿಗಳಲ್ಲಿ ಪ್ರಾರ್ಥಿಸಿದರು. ಶ್ರೀ ಮಧುಸೂದನ ಸರಸ್ವತಿಯವರು ಆ ಗ್ರಂಥವನ್ನು ಸಮಗ್ರವಾಗಿ ಪರಿಶೀಲಿಸಿ ಹೆಚ್ಚಾದ ಸಂತೋಷದಿಂದ ತಮ್ಮ ಸಮ್ಮತಿಯನ್ನು ಈ ರೀತಿಯಾಗಿ ಬರೆದುಕೊಟ್ಟರು. ಆನಂದಕಾನನೇಹ್ಯಸ್ಮಿನ್ ಜಂಗಮಸ್ತುಲಸೀತರುಃ ಕವಿತಾ ಮಂಜರಿ ಭಾತಿ ರಾಮ ಭ್ರಮರಭೂಷಿತ. ಈ ಕಾಶಿ ಎಂಬ ಆನಂದವನದಲ್ಲಿ ತುಳಸಿದಾಸರೆಂಬ ಸಂಚರಿಸುತ್ತಿರುವ ತುಳಸಿ ಗಿಡವಾಗಿದೆ. ಅದರ ಕವಿತಾರೂಪಿ ಮಂಜರಿಯು ತುಂಬ ಸುಂದರವಾಗಿದೆ. ಅದರ ಮೇಲೆ ಶ್ರೀರಾಮನೆಂಬ ಭ್ರಮರವು ಸದಾಕಾಲ ಪರಿಭ್ರಮಿಸುತ್ತಿದೆ. ಪಂಡಿತರಿಗೆ ಇದರಿಂದಲೂ ಸಂತೋಷವಾಗಲಿಲ್ಲ. ಅವರ ಈರ್ಷ್ಯೆ ಇನ್ನೂ ಹೆಚ್ಚಿತು. ಈ ಗ್ರಂಥದ ಪ್ರಮಾಣಕ್ಕಾಗಿ ಅವರು ಮತ್ತೊಂದು ಉಪಾಯವನ್ನು ಯೋಚಿಸಿದರು. ಅವರು ವಿಶ್ವೇಶ್ವರನ ಎದುರು ಒಂದು ಪೀಠದಲ್ಲಿ ವೇದಶಾಸ್ತ್ರ ಪುರಾಣ ಗ್ರಂಥಗಳ ಕೆಳಗೆ ರಾಮಚರಿತಮಾನಸವನ್ನು ಇಡಲಾಯಿತು. ಬಳಿಕ ಮಂದಿರ ಬೇಗ ಮುದ್ರೆಗಳಿಂದ ಮುಚ್ಚಿದರು. ಪ್ರಾತಃ ಕಾಲದಲ್ಲಿ ಮಂದಿರವನ್ನು ತೆರೆದು ನೋಡಿದಾಗ ಕೆಳಭಾಗದಲ್ಲಿದ್ದ ರಾಮಚರಿತಮಾನಸವು ವೇದಶಾಸ್ತ್ರ ಪುರಾಣ ಗ್ರಂಥಗಳ ಮೇಲ್ಗಡೆ ಇರುವುದನ್ನು ಅವರೆಲ್ಲರೂ ನೋಡಿದರು. ಆಗ ಪಂಡಿತರೆಲ್ಲ ನಾಚಿಕೊಂಡು ತುಳಸಿದಾಸರಲ್ಲಿ ಕ್ಷಮೆಯನ್ನು ಯಾಚಿಸಿ ಭಕ್ತಿಯಿಂದ ಅವರ ಚರಣೋದಕವನ್ನು ಸ್ವೀಕರಿಸಿದರು. ತುಳಸಿದಾಸರು ಈಗ ಅಸಿ ಘಾಟಿನಲ್ಲಿ ಇರತೊಡಗಿದರು. ಒಂದು ದಿನ ರಾತ್ರಿ ಕಲಿಪುರುಷನು ಅವರ ಬಳಿಗೆ ಬಂದು ಅವರನ್ನು ಬಾಧಿಸತೊಡಗಿದನು. ಓ ಸ್ವಾಮಿ, ಅವರು ಹನುಮಂತನನ್ನು ಧ್ಯಾನಿಸಿದರು. ಮಾರುತಿ ಅವರಿಗೆ ವಿನಯ ಪದಗಳನ್ನು ಬರೆಯಲು ಆಜ್ಞಾಪಿಸಿದನು.
ತುಳಸಿದಾಸರು ವಿನಯ ಪತ್ರಿಕೆಯನ್ನು ಬರೆದು ಭಗವಂತನಿಗೆ ಅರ್ಪಿಸಿದರು. ಶ್ರೀರಾಮನು ಅದರ ಮೇಲೆ ತನ್ನ ಹಸ್ತಾಕ್ಷರವನ್ನು ಮಾಡಿ ಅವರನ್ನು ನಿರ್ಭಯನನ್ನಾಗಿಸಿದನು. ಆಗ ಕಲಿಪುರುಷನ ಭಯವು ತೊಲಗಿ ಹೋಯಿತು. ವಿಕ್ರಮಶಕ 1680 ಶ್ರಾವಣ ಕೃಷ್ಣ ತದಿಗೆ ಶನಿವಾರದಂದು ಅಸಿಘಾಟಿನಲ್ಲಿ ಗೋಸ್ವಾಮಿಯವರು ರಾಮನಾಮ ಸ್ಮರಿಸುತ್ತಾ ತನ್ನ ತನುವನ್ನು ತ್ಯಜಿಸಿ ಶ್ರೀರಾಮ ಪದವನ್ನು ಸೇರಿದರು. ಬ್ರಹ್ಮದೇವಕೃತ ಶ್ರೀರಾಮಸ್ತುತಿ. ವಂದೇ ದೇವಂ ವಿಷ್ಣುಮಶೇಷಸ್ಥಿತಿ ಹೇತುಂ ತ್ವಾಮಧ್ಯಾತ್ಮಜ್ಞಾನಿಭಿರಂತರ್ಹೃದಿ ಭಾವ್ಯಂ. ಹೇಯ ಹೇಯದ್ವಂದ್ವ ವಿಹೀನಂ ಪರಮೈಕಂ ಸತ್ತಾಮಾತ್ರಂ ಸರ್ವಹೃದಿಸ್ಥಂ ದೃಶಿರೂಪಂ. ಪ್ರಾಣಾಪಾನೌ ನಿಶ್ಚಯಬುದ್ಧ್ಯಾ ಹೃದಿ ರುದ್ಧ್ವಾ ಚಿತ್ವಾ ಸರ್ವಂ ಸಂಶಯಬಂಧಂ ವಿಷಯೌಘಾನ್. ಪಶ್ಯಂತೀಶಂ ಯಂ ಗತಮೋಹಾ ಯತಯಸ್तं ವಂದೇ ರಾಮಂ ರತ್ನಕಿರೀಟಂ ರವಿಭಾಸಂ. ಮಾಯಾತೀತಂ ಮಾಧವಮಾದ್ಯಂ ಜಗದಾದಿಂ ಮಾನಾತೀತಂ ಮೋಹವಿನಾಶಂ ಮುನಿವಂದ್ಯಂ. ಯೋಗಿಧ್ಯೇಯಂ ಯೋಗವಿಧಾನಂ ಪರಿಪೂರ್ಣಂ ವಂದೇ ರಾಮಂ ರಂಜಿತಲೋಕಂ ರಮಣೀಯಂ. ಭಾವಾಭಾವಪ್ರತ್ಯಯಹೀನಂ ಭವಮುಖ್ಯೈಃ ಯೋಗಾಸಕ್ತೈರರ್ಚಿತಪಾದಾಂಬುಜಯುಗ್ಮಂ. ನಿತ್ಯಂ ಶುದ್ಧಂ ಬುದ್ಧಮನಂತಂ ಪ್ರಣವಾಖ್ಯಂ ವಂದೇ ರಾಮಂ ವೀರಮಶೇಷಾಸುರಧಾವಂ. ತ್ವಂ ಮೇ ನಾಥೋ ನಾತಿತಕಾರ್ಯಾಖಿಲಕಾರಿ ಮಾನಾತೀತೋ ಮಾಧವರೂಪೋऽಖಿಲಧಾರಿ. ಭಕ್ತ್ಯಾ ಗಮ್ಯೋ ಭಾವಿತರೂಪೋ ಭವಹಾರಿ ಯೋಗಾಭ್ಯಾಸೈರ್ಭಾವಿತಚೇತಃ ಸಹಚಾರಿ. ತ್ವಾಮಾದ್ಯಂತಂ ಲೋಕತತೀನಾಂ ಪರಮೇಶಂ ಲೋಕಾನಾಂ ನೋ ಲೌಕಿಕಮಾನೈರಧಿಗಮ್ಯಂ. ಭಕ್ತಿಶ್ರದ್ಧಾಭಾವಸಮೇತೈರ್ಭಜನೀಯಂ ವಂದೇ ರಾಮಂ ಸುಂದರಮಿಂದೀವರನೀಲಂ. ಕೋ ವಾ ಜ್ಞಾತುಂ ತ್ವಾಮತಿಮಾನಂ ಗತಮಾನಂ ಮಾಯಾಸಕ್ತೋ ಮಾಧವಶಕ್ತೋ ಮುನಿಮಾನ್ಯಂ. ವೃಂದಾರಣ್ಯೇ ವಂದಿತವೃಂದಾರಕವೃಂದಂ ವಂದೇ ರಾಮಂ ಭವಮುಖವಂದ್ಯಂ ಸುಖಕಂದಂ. ನಾನಾಶಾಸ್ತ್ರೈರ್ವೇದಕದಂಬೈಃ ಪ್ರತಿಪಾದ್ಯಂ ನಿತ್ಯಾನಂದಂ ನಿರ್ವಿಷಯಜ್ಞಾನಮನಾದಿಂ. ಮತ್ಸೇವಾರ್ಥಂ ಮಾನುಷಭಾವಂ ಪ್ರತಿಪನ್ನಂ ವಂದೇ ರಾಮಂ ಮರಕತವರ್ಣಂ ಮಥುರೇಶಂ. ಶ್ರದ್ಧಾಯುಕ್ತೋ ಯಃ ಪಠತೀಮಂ ಸ್ತವಮಾದ್ಯಂ ಬ್ರಾಹ್ಮಂ ಬ್ರಹ್ಮಜ್ಞಾನವಿಧಾನಂ ಭುವಿ ಮರ್ತ್ಯಃ. ರಾಮಂ ಶ್ಯಾಮಂ ಕಾಮಿತಕಾಮಪ್ರದಮೀಶಂ ಧ್ಯಾತ್ವಾ ಧ್ಯಾತಾ ಪಾತಕಜಾಲೈರ್ವಿಗತಃ ಸ್ಯಾತ್. ಇತಿ ಶ್ರೀಮದ್ಯಾತ್ಮ ರಾಮಾಯಣೆ ಯುದ್ಧಕಾಂಡೆ 13 ಸರ್ಗೆ ಶ್ರೀ ಬ್ರಹ್ಮದೇವಕೃತ ಶ್ರೀರಾಮಸ್ತುತಿಃ ಸಂಪೂರ್ಣಂ. ಶ್ರೀ ಜಾನಕಿ ವಲ್ಲಭೋ ವಿಜಯತೆ. ಶ್ರೀ ಜಾನಕಿ ಜೀವನಾಷ್ಟಕಂ. ಆಲೋಕ್ಯ ಯಸ್ಯಾತಿಲಲಾಮಲೀಲಾಂ ಸದ್ಭಾಗ್ಯಭಾಜೌ ಪಿತರೌ ಕೃತಾರ್ಥೌ ತಮರ್ಪಕಂ ದರ್ಪಕದರ್ಪಚೌರಂ. ಶ್ರೀ ಜಾನಕಿ ಜೀವನಮಾನತೋಸ್ಮಿ ಶ್ರುತ್ವೈವಯೋ ಭೂಪತಿಮಾತ್ತವಾಚಂ. ವನಂ ಗತಸ್ತೇನ ನ ನೋದಿತೋಪಿ ತಂ ಲೀಲಯಾಹ್ಲಾದವಿಷಾದಶೂನ್ಯಂ. ಶ್ರೀ ಜಾನಕಿ ಜೀವನಮಾನತೋಸ್ಮಿ ಜಟಾಯೋಷೋ ದೀನದಶಂ ವಿಲೋಕ್ಯ ಪ್ರಿಯಾ ವಿಯೋಗಪ್ರಭವಂ ಚ ಶೋಕಂ ಯೋ ವೈ ವಿಸಸ್ಮಾರ ತಮಾರ್ದ್ರಚಿತ್ತಂ. ಶ್ರೀ ಜಾನಕಿ ಜೀವನಮಾನತೋಸ್ಮಿ ಯೋ ವಾಲಿನಾ ಧ್ವಸ್ತಫಲಂ ಸುಕಂಠಂ ನ್ಯಯೋಜಯದ್ರಾಜಪದೇ ಕಪೀನಾಂ ತಂ ಸ್वीयसन्ताप सुतप्तचित्तं. श्री जानकी जीवनमानतोऽस्मि यध्याननिर्धूतवियोगवह्निः विदेहबालविभुधारिवन्यां प्राणान् ददे प्राणमयं प्रभुं तं. श्री जानकी जीवनमानतोऽस्मि यस्यातिवीर्यां भुधिवीचिराजौ वंशैरहो वैश्रवणो विलीनः तं वैरिविध्वंसनशीललीलं. श्री जानकी जीवनमानतोऽस्मि यद्रूपराकेशमयूखमालानुरञ्जिता राजरमापिरेजे तं राघवेन्द्र विबुधेन्द्रवन्द्यं. श्री जानकी जीवनमानतोऽस्मि एवं कृता येन विचित्रलीला माया मनुष्येण नृपच्छलेन तं वै मरालं मुनिमानसानं. श्री जानकी जीवनमानतोऽस्मि. श्रीरामस्तुति. श्रीरामचन्द्र कृपालु भज मन हरण भव भय दारुणं. नवकञ्जलोचन कञ्ज मुख कर कञ्ज पद कञ्जारुणं. कन्दर्प अगणित अमित छवि नवनील नीरद सुन्दरं.
पटपीतमानहुतडितरुचिशुचिनौमि जनकसुतावरं भज दीनबन्धु दिनेशदानवदैत्यवंशनिकन्दनं रघुनन्द आनन्दकन्द कोसलचन्द्र दशरथनन्दनं सिरमुकुटकुण्डलतिलकचारु उदारु अङ्गविभूषणम् आजानुभुज शरचापधर सङ्ग्रामजितखरदूषणम् इति वदति तुलसीदास शङ्कर शेषमुनिमनरञ्जनं मम हृदयकञ्जनिवास कुरु कामादिकलदलगञ्जनम्।